ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಮ್ಮ ನೀನು ಇಲ್ಲೇ ಬಾ ಅಮ್ಮ. ಅವಳು ಯಾಕೋ ಹಸೆ ಮುಂದೆ? ಅಮ್ಮ ಇಲ್ಲೇ ಪಕ್ಕದಲ್ಲೇ ಕೂತ್ಕೊಳ್ಳಿ. ಬೇಡ ವೆಂಕಟನಾಥ, ಹಾಗೆಲ್ಲ ಮಾತಾಡಬಾರ್ದು. ನಾನು ಹಸೆ ಹತ್ರನೇ ಬರಬಾರ್ದು. ನೀನು ಇದೇ ಥರ ಹಠ ಮಾಡಿದ್ರೆ ನಾನು ಇಲ್ಲಿರೋದೇ ಇಲ್ಲ ನೋಡು. ಬೇಡ ಅಮ್ಮ, ನೀನು ನನ್ನ ಜೊತೆಗೆ ಇರಬೇಕು ಅಂತ ಆಸೆ ಪಟ್ಟೆ. ಸರಿ ಬಿಡು, ನನ್ನ ಎದುರಿಗಾದ್ರೂ ಇರು, ಇಲ್ಲಿಂದ ಹೋಗ್ಬೇಡ. ಮಣೆ ಮೇಲೆ 3 ಜನ ಕುಳಿತಿರೋದ್ರಿಂದ ಗುರುರಾಜ ಶಾಸ್ತ್ರಕ್ಕೆ ಅಕ್ಷತೆ ಬಟ್ಲನ್ನ ಕೈಲಿಟ್ಕೊಳಪ್ಪ. ವೆಂಕಟಾಂಬ, ಎಣ್ಣೆ ಶಾಸ್ತ್ರ ಮಾಡು. ಆರತಿ ಎತ್ತಿರೆ ಆರತಿ ಎತ್ತಿರೆ ಆರತಿ ಎತ್ತಿರೆ ನಂದ ಗೋಪನಿಗೆ. ವೆಂಕಟನಾಥ, ಈಗ ನಿನಗೆ ಮಾತೃಭೋಜನ ಆಗುತ್ತಪ್ಪ. ಭಾವ, ನಾವೇನೇ ಮಾಡಿದ್ರು ಉಪವಾಸದಲ್ಲೇ ಮಾಡ್ತೀವಿ ಅಲ್ವಾ? ಹೌದು. ಆದ್ರೆ ಈಗ ಮಾತೃ ಭೋಜನ ಮಾಡಿಸ್ತಾ ಇದ್ದೀರಾ. ನಾನು ಗಾಯತ್ರಿ ಮಂತ್ರೋಪದೇಶಕ್ಕೆ ಉಪವಾಸ ಇರ್ಬೇಕಲ್ವಾ? ಈ ಪದ್ಧತಿ ಯಾಕೆ? ಬ್ರಾಹ್ಮಣನಿಗೆ ಉಪನಯನದಲ್ಲಿ 2ನೇ ಜನ್ಮ ಸಿಗುತ್ತೆ. ನಮಗೆ ಮೊದಲ ಜನ್ಮ ತಾಯಿಯ ಉದರದಿಂದ ಸಿಗುತ್ತೆ. ಸಂಸ್ಕಾರದಿಂದ ನಮಗೆ ಬ್ರಾಹ್ಮಣ ಜನ್ಮ ಲಭಿಸಿರುತ್ತೆ. ಹೀಗೆ 2 ಬಾರಿ ಜನ್ಮ ಪಡೆದಿದ್ದರಿಂದ ಬ್ರಾಹ್ಮಣನಿಗೆ ದ್ವಿಜ ಅಂತ ಹೆಸರಿದೆ. ಅಂದ್ರೆ 2 ಬಾರಿ ಜನಿಸಿದವನು ಅಂತ. ತಾಯಿ ಉದರದಲ್ಲಿದ್ದಾಗ ಆಕೆ ಸೇವಿಸಿರೋ ಆಹಾರನ ಸೇವಿಸಿ ತಾನೇ ನೀನ್ ಭೂಮಿಗೆ ಬಂದಿದ್ದು. ಹೌದು. ಅದರ ಸೂಚಕವಾಗಿ ಇಲ್ಲಿ ನೋಡು, ಇವತ್ತು ತಾಯಿ ಮಗ ಇಬ್ಬರಿಗೂ ಸೇರಿಸಿ ಎಲೆ ಹಾಕಿದ್ದಾರೆ. ಇವತ್ತು ನೀನು ತಾಯಿ ಎಂಜಲನ ಸೇವಿಸ್ಬೇಕು. ಅರ್ಥಾತ್ ನೀವಿಬ್ರು ಒಂದೇ ಎಲೆಯಲ್ಲಿ ಊಟ ಮಾಡಬೇಕು. ಉಪನಯನದ ನಂತರ ಮತ್ತೆ 3 ಜನ್ಮ ಪಡೆದಾಗುತ್ತೆ. ಅದಕ್ಕೋಸ್ಕರ ಈ ಮಾತೃಭೋಜನದ ಪದ್ಧತಿ ಬಂದಿರೋದು. ಹಾಗಾದ್ರೆ ನನ್ನನ್ನ ಹೆತ್ತ ತಾಯಿ ಮಾತೃಭೋಜನಕ್ಕೆ ಬರ್ಬೇಕಲ್ವಾ? ನಿಜ ವೆಂಕಟನಾಥ, ಆದರೆ ನಿನ್ನ ತಂದೆಯವರು ಇಲ್ಲದೆ ಇರೋದ್ರಿಂದ ಅತ್ತೆಯವ್ರ ಬದಲು ಕಮಲ ಇದ್ದಾಳೆ. ಅತ್ತಿಗೆ ಅಂದ್ರೆ ತಾಯಿ ಸಮಾನ ಕಣಪ್ಪ. ಆದ್ರೆ ಅಮ್ಮ. ವೆಂಕಟನಾಥ, ತಪ್ಪಪ್ಪ. ಹಿರಿಯರು ಹೇಳ್ದಾಗ ಕೇಳಬೇಕು. ಆಯ್ತಮ್ಮ, ನಾನು ಅತ್ತಿಗೆ ಅವ್ರನ್ನ ನಿಮ್ಮಂತೆಯೇ ಗೌರವಿಸ್ತೀನಿ. ಅವ್ರನ್ನ ತಾಯಿ ಅಂತಾನೂ ಒಪ್ಕೋತೀನಿ. ಆದ್ರೆ ಶಾಸ್ತ್ರದ ಪ್ರಕಾರ ಹೇಗಿದೆಯೋ ಹಾಗೆ ನಡ್ಕೋ ವೆಂಕಟನಾಥ. ಅಮ್ಮ, ನಂದೊಂದು ಬೇಡಿಕೆ ಇದೆ. ಅವಲಕ್ಕಿಲಿ 2 ಕಾಳಾದ್ರೂ ನೀನ್ ತಿನ್ನು. ದಯವಿಟ್ಟು ಬೇಡ ಅನ್ಬೇಡ ಅಮ್ಮ. ಅಪ್ಪನೂ ಇಲ್ಲ, ನೀನು ಇಲ್ದೆ ನನ್ನನ್ನ ಪೂರ್ತಿ ತಬ್ಲಿ ಮಾಡಬೇಡ. ಒಂದೇ ಒಂದು ಕಾಳು ಸಾಕು, ನನಗೋಸ್ಕರ ತಿನ್ನು.
ಮಕ್ಕಳಿಗೆ ತಾಯಿ ಯಾವತ್ತೂ ಅಶುಭ ಅಲ್ಲ. ಅದಕ್ಕೆ ತಾಯಿ ಮಕ್ಕಳ ನಡುವೆ ಯಾವ ಅಶುಭನೂ ಇಲ್ಲ. ಅವನು ಅಷ್ಟೊಂದು ಕೇಳ್ಕೊತಾ ಇದ್ದಾನೆ, ದಯವಿಟ್ಟು ತಿನ್ನಿ. ಅಂಜಬೇಡ ಗೋಪಿ, ಶ್ರೀನಿವಾಸನ ವರಪ್ರಸಾದದಿಂದ ಹುಟ್ಟಿರೋ ಮಗ ಇವನು. ಇವನು ಹೇಳ್ತಿದ್ದಾನೆ ಅಂದ್ರೆ ಸಾಕ್ಷಾತ್ ಆ ತಿಮ್ಮಪ್ಪನೇ ಹೇಳ್ತಿದ್ದಾನೆ ಅಂತ ಅರ್ಥ. ತಾಯಿ ಮಗನ್ ಮಧ್ಯೆ ಎಂತದ್ದೇ. ದೇವರನೇ ಹೊರುತಿಹಳು ತಾಯಿ, ತಾಯಿ ದೇವರು ಅಂದರು ರಾಯರು. ಕಷ್ಟಗಳ ಕರಗಿಸುವ ಗುರುವೇ ಧರೆಗೆ ಇಳಿಯಲು ಸಿದ್ಧ ಆದರು. ಬರುತಿಹರು ಗುರುರಾಯರು ಕೈ ಹಿಡಿದು ನಡೆಸಲೆಂದು. ಕಣ್ಣೀರೊರೆಸಿ ಮುಕ್ತಿಯ ಮಾರ್ಗ ಜಗಕ್ಕೆಲ್ಲ ತೋರಲೆಂದು. ಮಾಯೆಯ ಮುಷ್ಟಿ ಹಿಡಿದಿದ ಜಗವ ಬಿಡಿಸಲು ಬಂದ ರಾಯರು. ಹೆದರಿಕೆ ಬೇಡ ಕಷ್ಟಕ್ಕೆ ಹೇಳಿ ರಾಯರಿದ್ದಾರೆ ಎಂದು. राघवेन्द्राय सत्यधर्मरताय च भजतां कल्पवृक्षाय